ಲಕ್ಷ್ಮಜ್ಜಿ ಒತ್ತು ಮುಂಚೆ ಎದ್ದೆ ಇದೆಯಾ? ಬೆಳಕರೆ ತಕ ನಿದ್ದೆ ಬರಲ್ಲ ಕಣ್ಣೋಡ್ಗೆ. ನಾನು ಹೊತ್ತು ಮುಂಚೆನೇ ಎದ್ದಾಳ್ತೀನಿ. ಬೆಳಗಾಗಿಲ್ಲ ಅಂತ ಹಂಗೆ ಕೂಕೊಂಡಿದ್ದೆ. ಈಗ ಎದ್ದಿಟ್ಲ ಬಂದೆ. ಹೊತ್ತು ಮುಂಚೆನೇ ಎಚ್ಚರಿಕೆ ಆಗುತ್ತೆ. ಇಸೋಳಿಗೆ ಎದ್ದಳಲ್ಲ ಕಣ್ಣೋಡಿಗೆ ನಿದ್ದೆ ಬರಲ್ಲ ಬೆಳಕರೆ ತಾಕನ. ಎದ್ದು ಹಿಂಗೆ ಸುಮ್ಮ ಕೂಕೊಂಡಿದ್ದೆ. ಈಗ ಇತ್ಲಾಗ ಬಂದೆ. ಕಾಪಿ ಕುಡ್ದು ಬಂದ ಅಲ್ಲೇನೆ? ಒಳಗೆ ಮನಿಕೆ ಇರ್ತವೆ, ಎದ್ದಳಲ್ಲ. ಕಾಪಿ ಇಲ್ಲ ಏನಿಲ್ಲ. ಹಿಂಗೆ ಇತ್ಲಾಗೆ ಬಂದೆ. ಆಮೇಲೆ ಹೋಗಿ ಕುಡಿಯೋಣ ಅಂತಂದು ಇತ್ಲಾಗ ಹಿಂಗೆ ಬಂದೆ. ತಿಮ್ಮಜ್ಜಿ ನೋಡು ರೋಡ್ನಾಗ ಹೆಂಗೆ ಓಡಾಡ್ತೈತಿ. ಯಾಕೆ ಹಿಂಗೆ ಓಡಾಡ್ತೈತಮ್ಮ? ಅದಕ್ಕೆ ಆತ ಚೆನ್ನಾಗಿಲ್ಲ ಅಂತ ನಂಬ್ತಿದ್ರು. ಈಗ ಗನ್ಮಾಗ ಓಡಾಡ್ಕೊಂಡೈತಿ. ಆಸ್ಪತ್ರೆಗೆ ಹೋಗಿ ಬಂತು ಮಣ್ಣಿನ. ರಂಗಮ್ಮ ಅವಳಿಗೆ ಯಾತದ ಶುಗರ್ ಅಂತೆ, BP ಅಂತೆ. ಅದಕ್ಕೆ ಡಾಕ್ಟ್ರ್ ತಕ್ಕ ಕರ್ಕೊಂಡೋಗಿದ್ರು. ಅವ್ರು ಹೇಳೋರಂತೆ ಮಾತ್ರೆ ನುಂಗ್ಕೊಂಡು ಸ್ವಲ್ಪ ಓಡಾಡ್ಕೊಂಡು ಇರಬೇಕು ಅಂತಂದೇಳಿ. ಊಟ ಮಾಡ್ಕೊಂಡು ಸುಮ್ಮನೆ ಉಂಡು ಕೂತ್ಕೋಬಾರ್ದಂತೆ, ಕಾಯಿಲೆ ಜಾಸ್ತಿ ಆಗುತ್ತಂತೆ. ಅದಕ್ಕೆ ಹೇಳೋರಂತೆ ಡಾಕ್ಟ್ರು. ಓಡಾಡ್ಕೊಂಡು ವಾಕ ಅಂತಾರ ಮಗ, ಹಂಗೆ ವಾಕ್ ಮಾಡ್ಕೊಂಡು ಮಾಡೋಕ್ಕೆ ಹೇಳೋರಂತೆ. ಅದಕ್ಕೆ ಬಂದವಳೆ. ಡಾಕ್ಟ್ರು ಹೇಳೋದ್ಕಿಂತ ಮುಂದಾಗಿನೇ ನಾವೇನೇ ಹಿಂಗೆ ಊಟ ಗೀಟ ಮಾಡ್ಕೊಂಡು ಏನೋ ಕೈಲಾಗಿದ್ದಿಟ್ಟು ಬದುಕು ಮಾಡ್ಕೊಂಡು ಓಡಾಡ್ಕೊಂಡು ಇರಬೇಕು. ಊಟದಾಗೂ ವ್ಯತ್ಯಾಸ ಮಾಡ್ಕೋಬಾರ್ದು. ಇಂಥವೆಲ್ಲ ಕಾಯಿಲೆಗಳು ಬರ್ತವೆ. ಮನೆಯಾಗ ಮಾಡೋರೈತೆ ನಮ್ಮ ಉಂಡು ಸುಮ್ಮನೆ ಮನ್ಕೊಂಡ್ರೆ ಈಗ ಇಂಥ ಕಾಯಿಲೆಗಳು ಬರ್ತವೆ. ಯೋಚನೆ ಮಾಡಬಾರ್ದು. ಹಿಂಗೆಲ್ಲ ಕಾಯಿಲೆ ತಂದ್ಕೋಬಾರ್ದು. ಬಂದಮೇಲೆ ನೋಡಿ ಎಷ್ಟೋ ಏನು ಬೇಕಾಗೈತೆ. ಗೊತ್ತಾಯ್ದಣ್ಣ ಸುಮ್ಮನಿರು. ಕೇಳಿಸ್ಕೊಂಡ್ರೆ ಏನಾನ ಅಂದ್ಕೊಂತಾಳೆ. ಬರಲಿ ಹತ್ರಕ್ಕೆ ಮಾತಾಡ್ಸೋಣ. ಚೆನ್ನಾಗೈತೆ ತಿಮ್ಮಜ್ಜಿ? ಚೆನ್ನಾಗಿಲ್ಲ ಅಂತಿದ್ರು. ಆಸ್ಪತ್ರೆಗೆ ಹೋಗಿದ್ದೆ. ಏನು ಹೇಳಿ ಡಾಕ್ಟ್ರು? ನನಗೆ ಹೋಗಿದ್ದೆ. ನಮ್ಮ ಹುಡುಗ ಕರ್ಕೊಂಡೋಗಿತ್ತು. ಎಲ್ಲ ಟೆಸ್ಟ್ ಎಲ್ಲ ಮಾಡಿರಿ. ಯಾಕೆ ಶುಗರ್ ಏನೋ ಅಂತಮ್ಮ. ಶುಗರು BP ಐತೆ ಅಂತ ಹೇಳಿದಾರೆ. ಅದಕ್ಕೆ ಹೆಂಗೆ ಓಡಾಡ್ಬೇಕು ಅಂದರು. ನಾನು ಎದ್ದಕ್ಕೆ ಹಿಂಗೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದಮ್ಮ. ಶುಗರ್ ಅಂದರೆ ಹೆಂಗೆ ಬರ್ತೈತಿ ತಿಮ್ಮಕ್ಕ? ಹಂಗೆ ಸಕ್ಕರೆ ತಿಂದರೆ ಬರೋದು ಶುಗರ್ ಅಂದರೆ? ಸಕ್ಕರೆ ತಿಂದ್ರೆ ಅಷ್ಟೇ ಅಲ್ಲ ಬರೋದು. ನಾವು ಊಟದಾಗ ವ್ಯತ್ಯಾಸ ಮಾಡ್ಕೊಳ್ಳೋದು, ಸರಿಯಾಗಿ ನಿದ್ದೆ ಮಾಡ್ದಂಗಿರೋದು, ಹಿಂಗೆ ವಾಕ್ ಅದು ಮಾಡ್ದಂಗಿರೋದು, ಸುಮ್ಮನೆ ಉಂಡು ಕುಂತಿತ್ತ ಕುಕ್ಕೊಳ್ಳೋದು ಯಾವಾಗಲೂ. ಹಿಂಗೆ ಕುಕ್ಕೊಂಡ್ರೆ ಮತ್ತೆ ಯೋಚನೆ ಮಾಡಿದರೆ ಇಂಥವು ಕಾಯಿಲೆಗಳು ಬರ್ತಾವಂತೆ. ನಮ್ಮ ಹುಡುಗ ಹೇಳ್ತಿತ್ತು, ಹೋಗವ ಉಂಡು ಹಿಂಗೆ ಓಡಾಡ್ಕೊಂಬ ಒಂದು ಸ್ವಲ್ಪ ಅಂತಂದು ಹೇಳಿ. ನಾನು ಬೈತಿದ್ದೆ, ಸುಮ್ಮನೆ ಕುಕ್ಕಳು ನಮ್ಮ ಕೈಲಾಗಲ್ಲ ಅಂತಂದೇಳಿ. ಈಗ ನಾವು ಡಾಕ್ಟ್ರ್ ತಕ್ಕೋದ್ಮೇಲೆ ಡಾಕ್ಟ್ರ್ ಹೇಳ್ದಂಗೆ ಕೇಳಬೇಕು. ಡಾಕ್ಟ್ರ್ ಹೇಳಿದ್ಮೇಲೆ ಸುಮ್ಮನೆ ಆಗ್ತೀವಿ. ನಮ್ಮ ಹುಡುಗಿ ಬೈತಿತ್ತು ಹಂಗೇನೆ. ನಿಮ್ಗೆ ಹೆಂಗಾಗೋದು ಅಜ್ಜಿ? ನನಗೆ ಸುಸ್ತಾದಂಗೆ ಆಗೋದು. ಹಂಗೇನೆ ರಾತ್ರಿ ಹೊತ್ತಿನಾಗ ಒಂದು 5 ಸಲ ಒಂದ ಮಾಡಂಗಾಗೋದು. ಯಾವಾಗ ಹೊಟ್ಟೆ ಅಶ್ವಾಗೋದು. ಯಾತಿ ಮನೆ ಹಾಕ್ಬಿಡೋಣ ಅಂತ ಮಗಾಗೋದು. ಹಂಗೆ ಎದ್ದಳಕತ್ತಿಲ್ಲ. ಸುಸ್ತು ಅಂದರೆ ಸುಸ್ತಾಗತ್ತೆ ಕಣಮ್ಮ. ಆಸ್ಪತ್ರೆಗೆ ಹೋಗಿ ಬಂದಿದ್ಯಾ? ಡಾಕ್ಟ್ರ್ ಹೇಳ್ದಂಗೆ ಕೇಳು. ಅವ್ರು ಹೆಂಗೆ ಹೇಳೋರು ಹಂಗೆ ಸರಿಯಾಗಿ ದಿನ ಮಾತ್ರೆ ನುಂಗು, ಮುದ್ದೆ ಉಣ್ಣು, ಚಪಾತಿ ತಿನ್ನು, ಉಪ್ಪಿಟ್ಟು ಮಾಡ್ಕೊಂಡು ತಿನ್ನು, ವಾಕ ಮಾಡು ಅಂತ ಹೇಳೋರಂದಲ್ಲ. ಬೆಳಗ್ಗೆ ಎದ್ದು ಹಿಂಗೆ ಓಡಾಡು. ಹಿಂಗೇನು ಬಿಸ್ಲಾಗಿ ಹಿಂಗೆ ಓಡಾಡ್ಕೊಂಡು ಯಾತನ ಕೈಲಾಗಿದ್ದು ಮಾಡ್ಕೊಂಡು. ಮುಂದಾಗೆ ಮನೆಯಲ್ಲರು ಹೇಳಿರಿ ಯಾರು ಕೇಳಲ್ಲ. ಓಡಾಡು, ಯಾತನ ಒಂದು ಕೈಲಾಗಿದ್ದು ಬದುಕು ಮಾಡು ಅಂತಂದ್ರೆ ಡಾಕ್ಟ್ರ್ ತಕ್ಕೋದ್ಮೇಲೆ ದುಡ್ಡು ಮುಗಿದ್ಮೇಲೆ ಹೇಳ್ದಂಗೆ ಕೇಳೋದು. ಕಾಯಿಲೆ ಬಂದಮೇಲೆ ಇವೆಲ್ಲ ಇದು ಮಾಡ್ಕೊಂಬದ್ಕಿಂತನ ಮುಂದಾಗಿ ಯಾರನ್ನ ಹೇಳಿದ್ದೊಂದು ಮಾತು ಕೇಳಬೇಕು. ಮೊದಲೆಲ್ಲ ಇಂಥವೆಲ್ಲ ಯಾವ ಥರ ಇರಲಿಲ್ಲ. ನಾವು ಹಿಂದೂ ಕಂಡಿಲ್ಲ ಮುಂದೆ ಕಂಡಿಲ್ಲ. ಎಂತಂತವ ಏನು ಕತೆ ಮಾಡಲಿಲ್ಲ. ನಾನು ಆಗಿರೋರಲ್ಲಮ್ಮ ಮೊದಲಿನ ಕಾಲದಾಗೆಲ್ಲ. ಅವಾಗಂದರೆ ದನಿ ಗೊಬ್ಬರ ಹಾಕಿ ಎಲ್ಲ ಕಾಳು ಕಡಿ ಬೆಳೆಯೋರು. ಈಗ ಪೇಟೆದ ಸೀಮೆ ಗೊಬ್ಬರ ತಂದು ಒಯ್ತಾರೆ, ಔಷಧಿ ಹೊಡಿತಾರೆ. ಓಟು ಇಂಥ ತಿಂದು ಎಲ್ಲ ಕಾಯಿಲೆಗಳು ಬರ್ತವೆ. ಮೊದಲಂದರೆ ಕುಟ್ಟೋದು, ಬೀಸೋದು, ನೀರು ತರೋದು ಎಲ್ಲ ಮಾಡಾರ. ಇವಾಗ ಯಾತದು ಮಾಡಂಗೇ ಇಲ್ಲ. ಇನ್ನೇನು ಮಾಡುತ್ತೆ? ಇಂಥವೆಲ್ಲ ಬಂದೇ ಬರ್ತವೆ. ಈಗ ಡಾಕ್ಟ್ರು ಸಕ್ಕರೆ ಹಾಕಿದ ಕಾಫಿ ಕುಡಿಬೇಡ, ಸಪ್ಪನ್ನು ಕುಡಿ, ಬರೀ ಟೀ ಪುಡಿ ಹಾಲು ಹಾಕೊಂಡು ಕುಡಿ ಅಂತ ಹೇಳ್ತಾರೆ. ಯಾತದು ಒಂದು ಹಣ್ಣು ಹಂಪ್ಲು ತಿನ್ನಂಗಿಲ್ಲ, ಒಂದೊಂದು ಹಣ್ಣು ತಿನ್ನು ಅಂತಂದಂತಾರೆ. ಸಿಹಿ ಅಡಿಗೆ ಉಮ್ಮಂಗಿಲ್ಲ, ಜಾಸ್ತಿ ಅನ್ನ ತಿನ್ನಂಗಿಲ್ಲ ಅಂತಂದಂತಾರೆ. ಇಂಥವೆಲ್ಲ ಯಾರ ಮನ್ನಿಸ್ತಾರೆ? ನನ್ನ ಕೈಲಂತೂ ಆಗೋದೇ ಇಲ್ಲ. ಏನು ಮಾಡೋಣ? ಆಗಳ ನಾವು ಚೆನ್ನಾಗಿರ್ಬೇಕಂದ್ರೆ ಎಲ್ಲ ಕೇಳ್ಬೇಕಮ್ಮ. ಅವೆಲ್ಲ ಕೇಳಲಿಲ್ಲ ಅಂದರೆ ಕಾಯಿಲೆ ಜೋರಾಗುತ್ತೆ. ಕಾಯಿಲೆ ಅಡಿಕಾಯ್ಕೊಂಬತೈತಿ. ಇನ್ನಿದ್ದು ಜಾಸ್ತಿ ಆಗುತ್ತೆ. ಕಾಯಿಲೆ ಬಂದಮೇಲೆ ಡಾಕ್ಟ್ರ್ ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕು. ಜೀವಕ್ಕಿಂತ ಹೆಚ್ಚಿ ಚೆನ್ನಾಗಾಗಿದ್ದೀನಿ ಅಂತ ಒಂದು 2 ದಿನ ಮಾತ್ರೆ ನುಂಗಿ ಕೈ ಬಿಡ್ಬೇಡ. ಯಾವಾಗಲೂ ತಗೋಬೇಕಂತ ಅವನ್ನ. ನಾವು ಸಾಯೋ ತನಕ ಒಂದು ಸಲ BP ಶುಗರು ಬಂತಂದರೆ ನುಂಗ್ತಾ ಇರ್ಬೇಕು ಮಾತ್ರೆ. ಆಮೇಲೆ ಚೆನ್ನಾಗಾಗಿದ್ದೀನಿ ಅಂತ ಕೈ ಬಿಡ್ಬೇಡ. ಜೀವ ಚೆನ್ನಾಗಿರ್ಬೇಕಂದ್ರೆ ಡಾಕ್ಟ್ರ್ ಹೇಳ್ದಂಗೆ ಕೇಳಬೇಕು. ಆಸ್ಪತ್ರೆಯವರು ಇಲ್ಲಿಗೆ ಬರ್ತಾರಲ್ಲ ಹಂಗೂ ಹಿಂಗೂ BP ಶುಗರು ಟೆಸ್ಟ್ ಮಾಡೋಕ್ಕೆ ಅವ ಟೆಸ್ಟ್ ಮಾಡಿಸ್ಕ್ಯಾ ಗೊತ್ತಾಗುತ್ತೆ. ಹಂಗೂ ಹಿಂಗೂ ಟೆಸ್ಟ್ ಮಾಡಿಸ್ಕೊಂತ ಇದ್ದರೆ ಹೆಚ್ಚಾಗೈತೆ ಕಮ್ಮಿ ಆಗೈತೆ ಅಂತಂಬೋದು ಗೊತ್ತಾಗುತ್ತೆ. ಒಂದು ಸಲ ಮಾತ್ರೆ ತಂದು ಸುಮ್ಮನೆ ಮಾತ್ರೆ ನುಂಗ್ಕೊಂಡು ಸುಮ್ಮನೆ ಇರಬಾರ್ದು. ಅವಾಗವಾಗ
ಪರೀಕ್ಷೆ ಮಾಡಿಸ್ಕೋಬೇಕು. ಸರಿಯ ಮಾತು, ಹಂಗೆ ಮಾಡ್ತೀನಿ ನಾನು. ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ವಿಡಿಯೋನ. ಸಕ್ಕರೆ ಕಾಯಿಲೆ ಇದ್ದರೆ ಭಯ ಪಡೋದು ಏನು ಬೇಕಾಗಿಲ್ಲ. ಸರಿಯಾಗಿ ಮಾತ್ರೆ, ಊಟ ಸರಿಯಾಗಿ ಡಾಕ್ಟರ್ ಹೇಳ್ದಂಗೆ ಕೇಳ್ಕೊಂಡಿದ್ರೆ ಎಲ್ಲ ಸರಿಯಾಗುತ್ತೆ. ಮತ್ತು ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ. ನೋಡ್ತಾ ಇರಿ ನಮ್ಮ ಚಾನಲನ್ನು, ಸಬ್ಸ್ಕ್ರೈಬ್ ಮತ್ತು ಲೈಕ್ ಕಮೆಂಟ್ನ ಮಾಡ್ತಾ ಇರಿ. ಥ್ಯಾಂಕ್ ಯು.